ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಂಜನ ಕೋಪ ಮಾಡಿಕೊಂಡು ರೂಮಲ್ಲಿ ಮಾತಾಡ್ತಾ ಇರ್ತಾಳೆ. ಮಾಮ್, ಆ ಭೂಮಿ ನಮ್ಮ ವಿರುದ್ಧನೇ ಕ್ಯಾಮ್ರಾ ಇಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣ ನಮಗಂತೂ ಎಷ್ಟು ಭಯ ಆಯಿತು ಗೊತ್ತಾ. ಅವಳು ನಮ್ಮನ್ನು ಚೆನ್ನಾಗಿನೇ ಯಾಮಾರಿಸ್ಬಿಟ್ಟಿದ್ದಾಳೆ ಅಂತ ಈ ಕಡೆ ಅಂಜು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಇಷ್ಟೆಲ್ಲ ಆಗಿರೋದು ಅಶ್ವಿನಿಯಿಂದ. ಯಾಕೆ ಇತ್ತೀಚೆಗೆ ನೀನು ಕೊಟ್ಟಿರುವ ಒಂದು ಕೆಲಸನೂ ಕೂಡ ಗಮನ ಇಟ್ಟು ಸರಿಯಾಗಿನೇ ಮಾಡ್ತಾನೆ ಇಲ್ಲ. ಆ ಶ್ರವಣ್ ನಿನ್ನ ಮಗಳು ಅಂತ ಒಪ್ಕೊಂಡಿದ ತಕ್ಷಣ ಏನು ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿದ್ಯಾ ಅಂತ ಈ ಕಡೆ ದೇವಯಾನಿ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಲ್ಲ ಮೇಡಮ್, ಹಾಗೇನೂ ಇಲ್ಲ, ಅದೇನೋ ಹೇಳ್ತಾರೆ ನೋಡಿ, ಸುಟ್ಟು ಗುಣ ಎಲ್ಲಿದ್ರೂ ಕೂಡ ಹೋಗೋದೇ ಇಲ್ಲ ಅಂತ ಇಷ್ಟು ದಿನ ನಾನು ಚೆನ್ನಾಗಿನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ತಾನೇ. ಆದರೆ ಏನು ಮಾಡೋದು, ಈ ಸರಿ ನಮ್ಮ ಗ್ರಾಚಾರನೇ ಟೈಮೇನೇ ಸರಿ ಇಲ್ಲ ಅಂತ ಅನಿಸುತ್ತೆ ಅಂತ ಈ ಕಡೆ ಅಶ್ವಿನಿ ಹೇಳಿಬಿಟ್ಟು, ಒಂದು ವೇಳೆ ಈ ಪ್ಲ್ಯಾನು ಅಜಿತ್ಗೆ ಗೊತ್ತಾಗಿಲ್ಲ ಅಂತ ಖುಷಿಯಾಗಿರಬೇಕು, ಇಲ್ಲ ಅಂತಿದ್ದಿದ್ರೆ ಗಂಟು ಮುಟ್ಟೆ ಸಮೇತ ನಮ್ಮನ್ನು ಆಚೆಗೆ ಹಾಕ್ತಿದ್ದ ಅಂತ ಈ ಕಡೆ ಅಶ್ವಿನಿ ಹೇಳಿದ ತಕ್ಷಣ ಅವಳ ಮಾತಿಗೆ ದೇವಯಾನಿ ತುಂಬ ಕೋಪ ಮಾಡಿಕೊಂಡು ಅವಳಿಗೆ ಚೆನ್ನಾಗಿ ಬೈದ್ಬಿಡ್ತಾರೆ. ಇನ್ನು ಒಂದು ಕಡೆ ಹಾಗೆ ಮನೆಯಲ್ಲಿ ಮಾರನೇ ದಿನ ಬೆಳಿಗ್ಗೆನೆ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹಾಗೆ ಗಾಡಿಗಳಿಗೆಲ್ಲ ಪೂಜೆ ಮಾಡಿಬಿಡ್ತಾರೆ. ಇನ್ನು ಒಂದು ಕಡೆ ಹಾಗೆ ಅಜಿತ್ ಆಫೀಸ್ಗೂ ಕೂಡ ಹೋಗ್ಬಿಟ್ಟು ತನ್ನ ಇಕ್ವಿಪ್ಮೆಂಟ್ಸಿಗೆ ಎಲ್ಲಗೂ ಕೂಡ ಪೂಜೆ ಮಾಡಿಬಿಟ್ರೆ, ಹಾಗೆ ಭೂಮಿನೂ ಕೂಡ ಅಂಗಡಿಗೆಲ್ಲ ಪೂಜೆ ಮಾಡ್ತಾ ಹಾಗೆ ಎಲ್ರಿಗೂ ಕೂಡ ಪ್ರಸಾದ ಹಂಚುತ್ತಾ ಇರಬೇಕಾದ್ರೆ ಆಗ ನಚಿಕೇತ ಅಜಿತ್ ಹತ್ರ ಬಂದ್ಕೊಂಡು, ಅಮ್ಮ ಯಾಕೋ ತುಂಬಾ ಸ್ಯಾಡ್ ಮೂಡಲ್ಲ ಇದಾರಂತ ಅನ್ನಿಸ್ತಾ ಇದೆ, ಅಮ್ಮನ ಹೇಗೆ ಖುಷಿ ಪಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನಚಿಕೇತ ಹೇಳಿದ ತಕ್ಷಣ, ಅದ್ರ ಬಗ್ಗೆ ನೀನೇನೂ ಕೂಡ ಯೋಚನೆ ಮಾಡಬೇಡ, ಅಮ್ಮಗೆ ಬ್ಯಾಡ್ಮಿಂಟನ್ ಆಟ ಅಂತಂದರೆ ತುಂಬಾ ಇಷ್ಟ ಅಲ್ವಾ, ಸೊ ಹಾಗಾಗಿ ನಾವಿವತ್ತು ಆ ಆಟನ ಆಡ್ಬಿಡೋಣ, ಆಗ ಅಮ್ಮನ ಮೂಡು ಸರಿಯಾಗಿಬಿಡುತ್ತೆ ಅಂತ ಈ ಕಡೆ ಅಜಿತ್ ಎಲ್ಲ ಪ್ಲಾನನ್ನು ಕೂಡ ಮಾಡ್ಕೊಂಡು ಬಿಡ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಹಾಗೆ 2 ಟೀಮ್ ಆಗಿಬಿಟ್ಟು ಬ್ಯಾಡ್ಮಿಂಟನ್ ಆಟನೂ ಕೂಡ ಆಡ್ಬಿಡ್ತಾರೆ. ಈ ಕಡೆ ಶ್ರವಣ್ ಅಂಪೈರ್ ಆಗಿರ್ತಾರೆ, ಈ ಕಡೆ ಇಬ್ರಿಗೂ ಕೂಡ 7 ಪಾಯಿಂಟ್ಸ್ ಬಂದು ಈಕ್ವಲ್ ಆಗಿರ್ತಾರೆ. ಆಗ ಭೂಮಿ ಒಂದು ನಿಮಿಷ ಇಲ್ಲೇನೆ ಇರಿ ಬಂದೆ ಅಂತ ಪಲ್ಲವಿ ಅಕ್ಕ ನೀವು ಬನ್ನಿ ಅಂತ ಹೇಳ್ಕೊಂಡು ಮನೆ ಒಳಗಡೆ ಬರ್ತಾ ಇರಬೇಕಾದ್ರೆ ಆಗ ದೇವಯಾನಿ ಅಡ್ಡನೆ ಸಿಕ್ಬಿಡ್ತಾಳೆ. ಅಮ್ಮ, ಮೊನ್ನೆಯಿಂದ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಸಮಯನೇ ಸಿಕ್ಕಲಿಲ್ಲ, ಹಾಗಾಗಿ ಇವತ್ತು ಕೇಳ್ಬೋದಾ ಅಂತ ಹೇಳಿದ ತಕ್ಷಣ, ಸರಿ ಆಯ್ತಮ್ಮ ಅದೇನಂತ ಕೇಳು ಅಂತ ದೇವಯಾನಿ ಕೇಳಿಬಿಡ್ತಾರೆ. ಏನಿಲ್ಲ ಅಮ್ಮ, ಅದೇ ಡಿಟೆಕ್ಟಿವ್ನ ಹಾಕ್ಬಿಟ್ಟು ನಮ್ಮ ಅಮ್ಮ ಮತ್ತು ಅಪ್ಪನ ಹುಡುಕ್ಸ್ತೀನಿ ಅಂತ ಹೇಳಿದ್ದೀರಲ್ವಾ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಿಗ್ತಾ, ಅಮ್ಮನ ಬಗ್ಗೆ ಕ್ಲೂ ಸಿಗ್ತಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ, ಯಾಕಮ್ಮ ಭೂಮಿ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ, ಸಮಯ ಬೇಕಾಗುತ್ತಲ್ವಾ, ಹಾಗಾಗಿ ನೀನೇನನ್ನು ಕೂಡ ಯೋಚನೆ ಮಾಡಬೇಡ, ಸಿಗ್ತಾರೆ ಅಂತ ಈ ಕಡೆ ದೇವೇನೇ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ಮುಂದಿನ ಸಾರಿ ಸ್ಟೇಷನಿಗೆ ಹೋದವಾಗ ಅಮ್ಮ ಕೇಳ್ತಾರಲ್ವಾ ಅವರಿಗೆ ಏನು ಹೇಳಬೇಕು ಅಂತ ನಾನು ಯೋಚನೆ ಮಾಡಿಬಿಟ್ಟು ಕೇಳಿದೆ ಅಷ್ಟೇ ಅಂತ ಈ ಕಡೆ ಭೂಮಿ ಹೇಳಿಬಿಟ್ಟು, ಸರಿ ಬಂದೆ ಅಮ್ಮ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವಳಿಗೆ ಇವಾಗ ಅಮ್ಮ ಅಪ್ಪನ ಬಗ್ಗೆ ಆಸೆ ಬಂದಿದೆ ಅಂತಂದರೆ ಇದು ಒಳ್ಳೆ ಬೆಳವಣಿಗೆನೇ ಅಲ್ಲ, ಆದಷ್ಟು ಬೇಗನೆ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಈ ಕಡೆ ದೇವಯಾನಿ ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ. ಇನ್ನು ಒಂದು ಕಡೆ ಹಾಗೆ ಭೂಮಿ ಪಲ್ಲವಿ ಜೊತೆಗೇನೆ ಒಂದು ಗುಂಬಳಕಾಯಿನ ತೊಗೊಂಡು ಬಂದ್ಬಿಡ್ತಾರೆ. ಇದೇನಮ್ಮ ಅವಾಗ್ಲೇ ಗುಂಬಳಕಾಯಿನ ಒಡೆದಾಯ್ತಲ್ವಾ, ಮತ್ತೆ ಯಾಕೆ ತೊಗೊಬಂದಿದ್ಯಾ ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ, ಅಮ್ಮ ಇದು ಒಂದು ದೊಡ್ಡ ತುಂಬ ಕುಟುಂಬದ ಫ್ಯಾಮಿಲಿ ಅಲ್ವಾ, ಎಲ್ಲರೂ ಕೂಡ ಖುಷಿಯಾಗಿ ಹೀಗೇ ಇರಬೇಕು, ಯಾರ ದೃಷ್ಟಿನೂ ಕೂಡ ಬೀಳಬಾರ್ದು ಅಂತ ಗುಂಬಳಕಾಯಿ ಒಡೆಯೋಣ ಅಂತ ಅಂದ್ಕೊಂಡೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗ ಅಜ್ಜಿ ಹೇಳ್ಬಿಡ್ತಾರೆ, ಗುಂಬಳಕಾಯಿ ನೀನು ಒಡೆಯೋದು ಬೇಡ ಅಂತ ಹೇಳ್ಬಿಡ್ತಾರೆ. ಆಗ ಭೂಮಿ ಬೇಜಾರಾಗ್ಬಿಡ್ತಾರೆ. ಅಯ್ಯೋ ದಡ್ಡಿ, ಅಮ್ಮ ಹೇಳಿರೋದು ಏನು ಗೊತ್ತಾ, ನೀನು ಕೂಡ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವಳಲ್ವಾ, ಹಾಗಾಗಿ ಗುಂಬಳಕಾಯಿನ ಪಲ್ಲವಿ ಕೈಗೆ ಕೊಟ್ಬಿಟ್ಟು ನೀನು ಇಲ್ಲಿ ಬಂದು ನಿಂತ್ಕೋ ಅಂತ ಹೇಳಿರೋದು ಅಂತ ಈ ಕಡೆ ಸಂಗೀತ ಹೇಳಿದ ತಕ್ಷಣ ಆಗ ಭೂಮಿ ತುಂಬಾ ಖುಷಿಯಾಗ್ಬಿಟ್ಟು ಫ್ಯಾಮಿಲಿ ಜೊತೆಗೇನೆ ಜಾಯ್ನ್ ಆಗ್ತಾರೆ. ಈ ಕಡೆ ಪಲ್ಲವಿ ಹಾಗೆ ಗುಂಬಳಕಾಯಿಂದ ಎಲ್ರಿಗೂ ಕೂಡ ದೃಷ್ಟಿ ತೆಗೆದು ಅದನ್ನು ತಗೊಂಡೋಗಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ದೇವಯಾನಿ ಮಾತ್ರ ಅಲ್ಲೇನೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಅಜ್ಜಿ ಬಂದಿದ ತಕ್ಷಣ, ಏನಾಯ್ತಮ್ಮ ಯಾಕೆ ಈ ಥರ ಇದೆಯಾ ಅಂತ ಕೇಳ್ಬಿಡ್ತಾರೆ. ಅತ್ತೆ, ನೀವು ಒಂದೊಂದು ಸರಿ ಒಂದೊಂದು ಥರ ಆಡ್ಬಿಡ್ತೀರ ಅಲ್ಲ, ಮೊನ್ನೆ ನೋಡಿದ್ರೆ ಭೂಮಿನ ತುಂಬ ಮಗಳು ಅಂತ ಹೇಳ್ಕೊಂಡು ಪ್ರೀತಿಯಿಂದ ತೋರಿಸ್ಬಿಟ್ರಿ, ಆದರೆ ಕನಸಲ್ಲಿ ಶಾರದಾ ಬಂದಿದ್ದಾಳೆ ಅಂತ ಹೇಳ್ಕೊಂಡು ಭೂಮಿ ಮೇಲೇ ರೇಗಾಡ್ಬಿಟ್ರಿ, ಒಂದೊಂದು ಸರಿ ಒಂದೊಂದು ಥರ ಇರ್ತೀರಲ್ವಾ, ನನಗೆ ಒಂದೂ ಅರ್ಥನೇ ಆಗ್ತಾ ಇಲ್ಲ, ಭೂಮಿನ ನೀವು ಸೊಸೆ ಅಂತ ಒಪ್ಕೊಂಡ್ಬಿಟ್ರಾ ಅಂತ ಈ ಕಡೆ ಹಾಗೆ ದೇವಯಾನಿ ಕೇಳ್ತಿರ್ಬೇಕಾದ್ರೆ ಆಗ ಒಂದು ನಿಮಿಷ ಅಜ್ಜಿ ಯೋಚನೆ ಮಾಡಿಕೊಂಡ್ರು, ಭೂಮಿನ ಸೊಸೆ ಅಂತ ಒಪ್ಕೊಂಡ್ರು ಕೂಡ ಏನು ತಪ್ಪು ಅಂತ ಹೇಳಿಬಿಟ್ಟು ಅಜ್ಜಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ದೇವಯಾನಿ ಮಾತ್ರ ತುಂಬಾ ಶಾಕ್ ಆಗಿಬಿಟ್ಟು, ಹೌದಾ ಸರಿ, ಹಾಗಾದರೆ ಭೂಮಿನ ಇನ್ನು ಉಳಿಸದಿದ್ರೆ ನನಗೆ ಉಳಿಗಾಲನೇ ಇಲ್ಲ, ಅವಳಿಗೆ ಆದಷ್ಟು ಬೇಗನೆ ಒಂದು ಗತಿ ಕಾಣಿಸ್ಬೇಕು ಅಂತ ಈ ಕಡೆ ದೇವಯಾನಿ ಹಾಗೆ ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ. ಈ ಕಡೆ ಮನೆಗೇನೆ ಬಂದ್ಕೊಂಡು ರೂಮಲ್ಲೇ ಹಾಗೆ ಅಶ್ವಿನಿ ಮತ್ತು ಅಂಜು ಜೊತೆಗೇನೆ ಇದನ್ನು ಡಿಸ್ಕಸ್ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಮಾತ್ರ, ಅಂದರೆ ಅಜ್ಜಿನೇ ಇವಾಗ ಭೂಮಿನ ನಮ್ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರಂತ ಅಂದರೆ ಈಗ ನಮ್ಮ ಮಂಜು ಅಜಿತ್ನ ಮದುವೆ ಆಗೋದು ಬರೀ ಕನಸು ಅಂತ ಅನಿಸುತ್ತೆ ಅಂತ ಈ ಕಡೆ ಅಶ್ವಿನಿ ಹೇಳಿದ ತಕ್ಷಣ
ನೆವರ್. ನಾವು ಅಜಿತ್ ನನ್ನ ಡ್ರೀಮ್ ಬಾಯ್, ಅವ್ನು ಯಾವತ್ತಿದ್ರೂ ಕೂಡ ನನಗೇನೆ ಸಿಗಬೇಕು. ಅವನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇಷ್ಟಪಡಲ್ಲ. ಅವ್ನು ನನಗೆ ಸಿಗಬೇಕು ಅಂತ ಅಂದರೆ ಆ ಭೂಮಿನ ಇಲ್ಲಿಂದ ಓಡಿಸ್ಲೇಬೇಕು. ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಪ್ಲ್ಯಾನ್ ಇದೆ ಅಂತ ಈ ಕಡೆ ಅಂಜು ಹೇಳ್ಬಿಡ್ತಾಳೆ. ಪ್ಲ್ಯಾನಾ, ಏನದು ಅಂತ ಈ ಕಡೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ, ಕಾಕ್ರೋಚು ಮನೆಯಲ್ಲಿ ಜಾಸ್ತಿ ಆಗದಿದ್ರೆ ಏನು ಮಾಡ್ತಾರೆ ಹೇಳಿ, ಕಾಕ್ರೋಚು ಸ್ಪ್ರೇ ಹಾಕಿಬಿಟ್ಟು ಓಡಿಸ್ತಾರಲ್ವಾ, ಅದೇ ಥರ ಭೂಮಿನೂ ಕೂಡ ಈ ಮನೆಯಿಂದ ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿನೇ ಗೊತ್ತು ಅಂತ ಹೋಗ್ಬಿಟ್ಟು ಗನ್ನನ್ನು ತೊಗೊಂಡು ಬಂದುಬಿಡ್ತಾಳೆ ಈ ಕಡೆ. ಹಾಗೆ ದೇವೇನಿ ಮತ್ತೆ ಅಂಜು ತಡೆದ್ರೂ ಕೂಡ ಅಜ್ಜಿ ರೂಮಿಗೆ ಗನ್ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಇನ್ನು ಒಂದು ಕಡೆ ಅಜ್ಜಿ ಹಾಗೆ ಭೂಮಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ದಿನ ನಿನ್ನ ಮನಸ್ಸಿಗೆ ನಾನು ಬೇಜಾರು ಮಾಡಿಬಿಟ್ಟೆ, ಇನ್ನು ಮುಂದೆ ನಾನು ಆ ಥರ ಮಾಡಲ್ಲ. ನೀನೇನೆ ನಮ್ಮ ಮನೆ ಸೊಸೆ ಅಂತ ನಾಳೆನೇ ನಾನು ಎಲ್ಲರ ಮುಂದೆನೂ ಕೂಡ ಹೇಳ್ಬಿಡ್ತೀನಿ ಅಂತ ಈ ಕಡೆ ಭೂಮಿನ ತಕ್ಕೊಂಡು ಅಜ್ಜಿ ಹೇಳ್ತಾ ಇರಬೇಕಾದ್ರೆ, ಆಗ ಎದುರುಗಡೆ ಹಾಗೆ ಅಲ್ಲೇನೆ ಗನ್ ಹಿಡ್ಕೊಂಡು ಬಂದು ಅಂಜು ನಿಂತ್ಕೊಂಡಿರ್ತಾರೆ. ಈ ಕಡೆ ಅಂಜುನ ನೋಡಿಕೊಂಡು ಅಜ್ಜಿ ಮತ್ತು ಭೂಮಿ ಇಬ್ಬರೂ ಕೂಡ ಶಾಕ್ ಆಗಿಬಿಡ್ತಾರೆ. ಅಂಜು, ಏನು ಮಾಡ್ತಿದ್ಯಾ ನೀನು ಅಂತ ಈ ಕಡೆ ಭೂಮಿ ಹಾಗೆ ತುಂಬಾ ಗಾಬರಿಗ್ಬಿಟ್ಟು ಕೇಳ್ತಾ ಇರಬೇಕಾದ್ರೆ, ಮುದ್ಕಿ, ನೀನು ಬದುಕಿದ್ರೆ ತಾನೇ ಇವಳನ್ನ ಈ ಮನೆ ಸೊಸೆ ಅಂತ ಹೇಳಿಬಿಟ್ಟು ಎಲ್ಲರ ಮುಂದೆನೇ ಒಪ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಜ್ಜಿಗೆ ಶೂಟ್ ಮಾಡಿಬಿಡ್ತಾಳೆ. ಈ ಕಡೆ ಭೂಮಿ ಮಾತ್ರ ಜೋರಾಗಿ ಕಿರಿಸ್ಕೊಂಡು ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.